ಸದ್ಯ ಬಿಜೆಪಿಯಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ ಅಂತಂದ್ರೆ ರಾಜ್ಯಾಧ್ಯಕ್ಷರನ್ನ ಯಾವಾಗ ನಾವು ಬದಲು ಮಾಡ್ತೀವಿ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಅಸಮಾಧಾನಿತರು ಭಿನ್ನಾಭಿಪ್ರಾಯ ಇರುವವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಬಿಗಿ ಪಟ್ಟನ್ನು ಹಿಡಿಯಲಾಗಿದೆ. ಈ ಬೆನ್ನಲ್ಲೇ ಇದೀಗ ಇನ್ನೊಂದು ಶಾಕಿಂಗ್ ಸುದ್ದಿ ಗೊತ್ತಾಗ್ತಾ ಇರೋದು. 1 ತಿಂಗಳ ಕಾಲ ಸೇಫ್ ಆಗ್ತಾ ಇದ್ದಾರೆ ವಿಜಯೇಂದ್ರ ಅನ್ನುವಂತ ಒಂದು ವಿಚಾರ. ಇದು ಸಾಕಷ್ಟು ರೀತಿಯಾದಂಥ ಚರ್ಚೆಗೆ ಕಾರಣ ಆಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ನೇಮಕಾತಿ ಮುಂದಿನ ತಿಂಗಳಿಗೆ ಹೋಗುವಂತ ಸಾಧ್ಯತೆ ಇದೆ. ಅಧಿವೇಶನ ಮುಗಿದ ಬಳಿಕವಷ್ಟೇ ಅಧ್ಯಕ್ಷರ ಗೊಂದಲಕ್ಕೆ ತೆರೆ ಬೀಳಬಹುದಾದ ಸಾಧ್ಯತೆ ಇದೆ. ಬಜೆಟ್ ಅಧಿವೇಶನದ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಅಧಿವೇಶನದ ವೇಳೆ ಹೊಸ ನಿರ್ಧಾರ ಕೈಗೊಂಡ್ರೆ ಮತ್ತೆ ಕಿರಿಕಿರಿ ಆಗ್ಬಿಡತ್ತೆ. ಮತ್ತೊಂದು ಕಡೆ ಯಡಿಯೂರಪ್ಪ ಬಣದಿಂದ ಅಸಹಕಾರ ನೀಡುವಂತ ಸಾಧ್ಯತೆ ಇದೆ. ಅಧಿವೇಶನದ ವೇಳೆ ಅನಗತ್ಯ ಗೊಂದಲವನ್ನ ತಪ್ಪಿಸಬೇಕು ಅಂತ ಈ ಕ್ರಮಕ್ಕೆ ಇದೀಗ ಮುಂದಾಗಲಾಗ್ತಾ ಇದೆ. ನೋಡಿ, ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಪಟ್ಟು ಹಿಡಿಯಲಾಗಿದೆ ಯತ್ನಾಳ್ ಅಂಡ್ ಟೀಮ್ನವರು. ಈ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದಿದ್ದು, ಮೀಟಿಂಗ್ಗಳನ್ನ ಮಾಡಿದ್ದು, ಇದೆಲ್ಲವೂ ಕೂಡ ಇದೆ. ಇನ್ನೊಂದು ಕಡೆಯಲ್ಲಿ ವಿಜಯೇಂದ್ರ ಅವರು ನಾನೇ ಮುಂದಿನ ರಾಜ್ಯಾಧ್ಯಕ್ಷ ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ಚುನಾವಣೆ ನಡೆಯುತ್ತೆ, ಆಂತರಿಕವಾಗಿ ಅದಕ್ಕೆ ಅಂತ ಉಸ್ತುವಾರಿಗಳನ್ನ ನೇಮಕ ಮಾಡಿದ್ದೀವಿ, ಅವ್ರು ನೋಡ್ಕೊಳ್ತಾರೆ. ಯಾರಾದ್ರೂ ಎಲೆಕ್ಷನ್ಗೆ ನಿಲ್ಲದಿದ್ರೆ ನಿಲ್ಲಬಹುದು, ನಾನು ನಿಲ್ತೀನಿ, ಅವ್ರು ನಿಲ್ತಾರೆ. ಇದೆಲ್ಲ ಬೆಳವಣಿಗೆಗಳಾಗ್ತಾ ಇತ್ತು. ಒಟ್ಟಿನಲ್ಲಿ ಬಿಜೆಪಿಯಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟು ಈ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇತ್ತು. ಹಾಗಾಗಿ ಕೆಲವು ಮೂಲ ಬಿಜೆಪಿಗರು, ಹಿರಿಯ ನಾಯಕರುಗಳು ಹೈಕಮಾಂಡ್ಗೂ ಕೂಡ ಮನವಿ ಮಾಡಿಕೊಂಡಿದ್ರು, ಆದಷ್ಟು ಬೇಗ ಈ ಗೊಂದಲ ಏನಿದೆ ಇದನ್ನು ಬಗೆಹರಿಸ್ಬಿಡಿ, ಇಲ್ಲ ಅಂತಂದರೆ ಸುಮ್ಮನೆ ಸಮಸ್ಯೆ ಆಗುತ್ತೆ, ಕಿರಿಕಿರಿ ಆಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಂಡಿದ್ದೀವಿ, ಇರ್ಸು ಮುರ್ಸು ಆಗತ್ತೆ, ಮುಜುಗರ ಆಗತ್ತೆ, ಇದರ ಲಾಭವನ್ನ ಕಾಂಗ್ರೆಸ್ನವ್ರು ಪಡ್ಕೊಳ್ತಾರೆ, ದಯಮಾಡಿ ಈ ಆಂತರಿಕ ಜಗಳ ಅನ್ನೋದು ಏನು ನಡೀತಾ ಇದೆ ಇದನ್ನು ಸರಿಪಡಿಸಿ ಅಂತ ಕೇಳ್ಕೊಂಡಿದ್ರು. ಹಾಗಾಗಿ ಆದಷ್ಟು ಬೇಗ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಒಂದು ಡಿಸಿಷನ್ ಅನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಸದ್ಯಕ್ಕೆ ಇದೀಗ 1 ತಿಂಗಳ ಕಾಲ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡುವಂತ ಕೆಲಸಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇದೆ. ಈ ಮುಖಾಂತರವಾಗಿ 1 ತಿಂಗಳು ವಿಜಯೇಂದ್ರ ಅವರು ಸೇಫ್, ಒಂಚೂರು ಆರಾಮಾಗಿ ಉಸಿರಾಡ್ಬೋದು ವಿಜಯೇಂದ್ರ ಅವರು. 1 ತಿಂಗಳು ಅವ್ರಿಗೂ ಸ್ಟ್ರಾಟಜಿ ಮಾಡೋಕ್ಕೆ, ಯೋಚನೆಗಳನ್ನು ಮಾಡೋದಕ್ಕೆ 1 ತಿಂಗಳು ಟೈಮ್ ಸಿಗ್ತಾ ಇದೆ. ಯಾಕೆ 1 ತಿಂಗಳು ಅಂತ ಹೇಳಿದ್ರೆ, ಇನ್ನೇನು ವಿಧಾನಮಂಡಲ ಅಧಿವೇಶನ ಪ್ರಾರಂಭ ಆಗತ್ತೆ, ಪ್ರಮುಖವಾಗಿ ಬಜೆಟ್. ಸೊ ಹೀಗಿರಬೇಕಾದ್ರೆ ಅಲ್ಲಿ ಭಾಗವಹಿಸಲೇಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ನಾವೇನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡು ಬಿಟ್ರೆ, ರಾಜ್ಯಾಧ್ಯಕ್ಷರ ಬದಲಾವಣೆ ಅಂತ ಹೇಳಿಬಿಟ್ರೆ, ಅಥವಾ ಇವರೇ ಮುಂದುವರಿತಾರೆ ಅಂತ ಹೇಳಿಬಿಟ್ರೆ, ಅದು ಬೇರೆ ಥರದ ಸಮಸ್ಯೆ ಆಗತ್ತೆ. ಆ ಅಧಿವೇಶನದ ಬಗ್ಗೆ ಕಾನ್ಸಂಟ್ರೇಷನೇ ಮಾಡಲ್ಲ. ಯಡಿಯೂರಪ್ಪ ಬಣದವರು ವಿರುದ್ಧವಾಗಿ ಏನಾದರೂ ತೀರ್ಮಾನ ತೆಗೆದುಕೊಂಡ್ಬಿಟ್ರೆ ಹೈಕಮಾಂಡ್ ನಾಯಕರು, ಯಡಿಯೂರಪ್ಪ ಬಣದವರು ಎಲ್ಲದರಿಂದಲೂ ನಿಯಂತ್ರಣ ತೆಗೆದುಕೊಳ್ಬಿಡ್ತಾರೆ, ಎಲ್ಲದರಿಂದ ಅಂತರ ಕಾಯ್ದುಕೊಂಡ್ಬಿಡ್ತಾರೆ, ಯಾವ್ದು ಸವಾಸನೂ ಬೇಡ ಅಂತ ಅಸಹಕಾರ ತೋರಿಸ್ಬಿಡ್ತಾರೆ. ಯಡಿಯೂರಪ್ಪ ಬಣದವರು ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ. ಇನ್ನೊಂದು ಕಡೆಯಲ್ಲಿ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಲಿ ಅಂತ ಹೇಳಿದ್ರೆ, ಈ ಯತ್ನಾಳ್ ಟೀಮ್ನವರು ಅಂತರ ಕಾಯ್ದುಕೊಂಡು ಬಿಡ್ತಾರೆ, ಅಥವಾ ಅವ್ರಿಗೇನು ಡಿಸಿಷನ್ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಇದು ವ್ಯತಿರಿಕ್ತವಾದಂಥ ಪರಿಣಾಮ ಪಕ್ಷದ ಮೇಲೆ ಬೀಳಬಹುದು. ಬಹಳ ಇಂಪಾರ್ಟೆಂಟ್ ಟೈಮ್ ಮಾರ್ಚ್ 3 ವಾರಗಳ ಪೈಕಿ 3 ವಾರಗಳವರೆಗೂ ಈ ಕಲಾಪ ನಡೆಯೋದ್ರಿಂದ ಅಲ್ಲಿವರೆಗೂ ನಾವು ಸೈಲೆಂಟ್ ಆಗಿರೋದು ಬೆಟರು ಅನ್ನುವಂಥ ತೀರ್ಮಾನಕ್ಕೆ ಬಂದಂಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ರಾಜ್ಯಾಧ್ಯಕ್ಷರ ಬದಲಾವಣೆ ಅಥವಾ ಮರು ಆಯ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಬಿಜೆಪಿಯಲ್ಲಿದೆ. ಆದಷ್ಟು ಬೇಗ ನಿರ್ಧಾರ ಪ್ರಕಟಿಸಬೇಕು ಅನ್ನುವಂಥ ಒತ್ತಾಯವೂ ಇದೆ. ಆದರೆ 1 ತಿಂಗಳ ಕಾಲ ವಿಜಯೇಂದ್ರ ಅವರು ಸೇಫ್ ಆಗ್ತಾ ಇದ್ದಾರಾ ಅಂತ? ಹೌದು ನೀತಿ, ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಯ ಈ ಬದಲಾದ ರಾಜಕಾರಣ ಮತ್ತು ವ್ಯವಸ್ಥೆಯಲ್ಲಿ ಬಣ ರಾಜಕಾರಣದ ಕಿತ್ತಾಟದಿಂದಾಗಿ ಪಕ್ಷದ ನಿಲುವು ಮತ್ತು ನೆಲೆಗಟ್ಟು ಒಂದಷ್ಟು ಬದಲಾಗುವಂತ ಸಾಧ್ಯತೆಗಳಿತ್ತು. ಆದ್ರೆ ಆ ಬದಲಾವಣೆ ಕಾಲ ಸನ್ನಿಹಿತವಾಗುವ ಸಂದರ್ಭದಲ್ಲೇ ರಾಜ್ಯ ಸರ್ಕಾರದ ಬಜೆಟ್ ಅಧಿವೇಶನ ಕೂಡ ಬಂದಿರೋದ್ರಿಂದಾಗಿ ವಿಜಯೇಂದ್ರ ಅವರ ಅವಧಿಯಲ್ಲಿ ಮತ್ತಷ್ಟು ವಿಸ್ತರಣೆಯಾಗಿದೆ. ಅಂದ್ರೆ ಹೊಸ ನಾಯಕತ್ವವನ್ನ ರೂಪಿಸುವಂತಹ ರಾಜ್ಯಾಧ್ಯಕ್ಷರ ನೇಮಕ ಮಾಡುವಂತ ವಿಚಾರ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಇದ್ದಂತಹ ಚರ್ಚೆ ವಿಚಾರಗಳು ಸದ್ಯಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಈಗಿನ ಪರಿಸ್ಥಿತಿಯಲ್ಲಿ ಹೊಸ ಬದಲಾವಣೆಯನ್ನು ಮಾಡುವ ಮುಖಾಂತರ ಪಕ್ಷಗಳಿಗೆ ಮತ್ತೊಂದಷ್ಟು ಸಮಸ್ಯೆಯನ್ನು ಸೃಷ್ಟಿಸಿಕೊಳ್ಳುವಂತಹ ಸಾಧ್ಯತೆಗಳು ಬೇಡ ಅನ್ನುವಂತ ನಿಟ್ಟಲ್ಲಿ ಪಕ್ಷದ ನಾಯಕರು ನಿರ್ಧರಿಸಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ. ಇದರಿಂದಾಗಿ ವಿಜಯೇಂದ್ರ ಅವರ ಈಗಿನ ಅವಧಿ ಮತ್ತೆ 1 ತಿಂಗಳು ಮುಂದೂಡಿಕೆ ಆಗುವಂತ ಸಾಧ್ಯತೆ ಇದೆ. ಹಾಗೇನಾದ್ರೂ ಆದಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ
ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರ ನೇಮಕ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಿರುವಂತ ಬಣ ರಾಜಕಾರಣದ ಸನ್ನಿವೇಶದಲ್ಲಿ ಮತ್ತೆ ಒಂದು ವೇಳೆ ನಿರ್ಧಾರದ ಬದಲಾವಣೆ ವಿಚಾರವಾಗಿ ರಾಷ್ಟ್ರೀಯ ನಾಯಕರು ಘೋಷಣೆಯನ್ನು ಮಾಡೋದ್ರಲ್ಲಿ ಬಣ ರಾಜಕಾರಣದ ತೀವ್ರತೆ ಹೆಚ್ಚಾಗಬಹುದು. ಅದು ಪಕ್ಷದ ಮೇಲಿನ ಪರಿಣಾಮ ಬೀರಿದರೆ ಸದನದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅವಕಾಶಕ್ಕೆ ಕುಂಠಿತ ಆಗಬಹುದು, ಅಥವಾ ಆ ವಿಚಾರದಲ್ಲಿ ಡೈವರ್ಟ್ ಆದಾಗ ನಿರೀಕ್ಷಿತ ಮಟ್ಟದಲ್ಲಿ ಸದನ ನಡೆಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ರಾಜ್ಯ ಸರ್ಕಾರ ಈಗಾಗಲೇ 16 ಹಗರಣಗಳಿಂದ ಸಿಲುಕಿ ತನ್ನನ್ನು ತಾನು ಡಿಫೆಂಡ್ ಮಾಡಿಕೊಳ್ಳಕ್ಕೆ ಆಗದಿರುವಂತಹ ಸನ್ನಿವೇಶದಲ್ಲಿದೆ. ಅಂತಹ ಅವಕಾಶವನ್ನ ಕೈಚೆಲ್ಲಿ ಜನ ನಮಗೆ ಕೊಟ್ಟಿರುವಂತಹ ಪ್ರತಿಪಕ್ಷದ ಸ್ಥಾನವನ್ನು ಉಳಿಸಿಕೊಳ್ಳುವಂತ ಸನ್ನಿವೇಶದಲ್ಲೂ ಕೂಡ ಮುಜುಗರ ಅನುಭವಿಸುವಂತ ಸಾಧ್ಯತೆಗಳು ಇರೋದ್ರಿಂದಾಗಿ ಅವೆಲ್ಲವನ್ನ ಅರ್ಥ ಮಾಡಿಕೊಂಡು ಮುಂದೆ ಹೋಗ್ಬೇಕಾದಂತ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನುವಂತ ವಿಚಾರವನ್ನ ಮನಗಂಡು ದೆಹಲಿ ನಾಯಕರು ಇಂಥದ್ದೊಂದು ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಪಕ್ಷದ ಮೂಲಗಳು ಕೊಟ್ಟಿವೆ. ಸೊ ಇದೇ ರೀತಿ ಆದಲ್ಲಿ ಮತ್ತೆ 1 ತಿಂಗಳ ಕಾಲ ಹೆಚ್ಚುವರಿಯಾಗಿ ವಿಜೇಂದ್ರ ಅವರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬಹುದು. ಆ ಬಳಿಕ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಧಾರ ಮತ್ತು ಘೋಷಣೆಗಳು ಹೊರಬೀಳಬಹುದು. ನೀತಿ ರಾಕೇಶ್, ಇನ್ನೊಂದು ಗಮನಿಸೋದಾದ್ರೆ ಈಗ ಸದ್ಯಕ್ಕೆ ಹೌದು ಬಜೆಟ್ ಇದೆ, ಅಧಿವೇಶನ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗೆ ಮುಂದಕ್ಕೆ ನೋಡ್ತಾ ಹೋಗೋದಾದ್ರೆ ಸ್ಥಳೀಯ ಮಟ್ಟದ ಚುನಾವಣೆಗಳಿದೆ, ಅದಾದ್ಮೇಲೆ BBMP ಚುನಾವಣೆಗಳನ್ನು ನಡೆಸಬೇಕು ಅಂತ ಅನ್ಕೊಳ್ಳಲಾಗ್ತಾ ಇದೆ. ಸೊ ಹೀಗೆ ಕಾರಣಗಳನ್ನ ನೀಡ್ತಾನೆ, ಇದನ್ನ ಹಾಗೆ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದು ಏನಾದರೂ ಪ್ಲಾನ್ ಇದೆಯಾ? ಅದಾಗಬಹುದಾದ ಸಾಧ್ಯತೆ ಇದೆಯಾ? ಹಾಗಂತ ಅಲ್ಲಿವರೆಗೂ ಬಹಳ ಸಹನೆಯಿಂದ ತಾಳ್ಮೆಯಿಂದ ಯತ್ನಾಳ್ ಅಂಡ್ ಟೀಮ್ನವರು ಇರ್ತಾರಾ ಅಂತ? ನೀತಿ, ಈಗ ಬಡ ರಾಜಕಾರಣದ ಗುದ್ದಾಟವೇ ಪಕ್ಷದೊಳಗಿನ ಪರಿಸ್ಥಿತಿ ಸಿಚುವೇಶನ್ ಗಳನ್ನ ಬದಲಾಯಿಸಿದೆ ಹೊರತು ಪಕ್ಷದ ಒಳಗಿನಂತ ಆಂತರಿಕ ವಿಚಾರದಲ್ಲಿ ಆ ರೀತಿ ಭಿನ್ನಾಭಿಪ್ರಾಯಗಳಿರಲಿಲ್ಲ. ಪಕ್ಷದ ನಾಯಕರುಗಳ ಲೆಕ್ಕಾಚಾರದಲ್ಲಿ ಈಗಾಗಲೇ ವಿಜೇಂದ್ರ ಅವರೇ ಸದ್ಯದ ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ.